ನೀವು ಅಷ್ಟು ದೂರದಲ್ಲಿ ನೋಡ್ತಿರ್ಬೋದು, ಅಲ್ಲಿ ಒಂದಿಷ್ಟು ಕತ್ತೆಗಳು ಕಾಣಿಸ್ತಿದೆ. ಇದೆಲ್ಲ ಹೈ ಆಲ್ಟಿಟ್ಯೂಡಲ್ಲಿ ಇರುವಂತಹ ಕತ್ತೆಗಳು. ಇವತ್ತಿನ ವೆದರ್ ಬಗ್ಗೆ ಹೇಳೋದಾದರೆ ವೆದರ್ ಫುಲ್ ಕ್ಲಿಯರ್ ಆಗಿದೆ. ಪರವಾಗಿಲ್ಲ, ಮಾತಾಡಿ, ಏನು ತೊಂದರೆ ಇಲ್ಲ. ಯಾ ಐ ಆಮ್ ಗೋಯಿಂಗ್ ಟು ಹಾನ್ಲೆ. ಅಣ್ಣ ಫ್ರಮ್ ಜಪಾನ್. ಇದು ರಿಯಲ್ ಟೇಸ್ಟ್ ಅಂತ. ಇದೊಂದು ಜ್ಯೂಸ್ ಬಾಟ್ಲು. ಇದನ್ನು ನನಗೆ ಮಿಲಿಟ್ರಿಯವ್ರು ಕೊಟ್ಟರು. ನೋಡ್ರಿ ಹೆಂಗೆ ಓಡ್ತಾವೆ ನಮ್ಮ ಮಗನ ಎದುರುಬಿಟ್ಟು. ಇದು 14,764 ಅಡಿ, ಅಂದರೆ 4,500 ಮೀಟ್ರ್ ಎತ್ತರ ಇದೆ. ಸೊ ಅಣ್ಣ ಎಲ್ಲರೂ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ಕಾಫಿ ನಾಡಿಂದ. ಚಂದು ಬಳಗ. ಕನ್ನಡಿಗರೆಲ್ಲ ಖುಷಿ ಪಡುವಂಥ ವಿಷಯ ಏನು ಅಂತಂದರೆ ಗೈಸ್, ದ ವರ್ಸ್ಟ್ ಪಾರ್ಟ್ ಏನಂತಂದರೆ ಇಲ್ಲಿರೋ ಜನ ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ. ಈ ಕಡೆ 2 ಮನೆ ಇದ್ದಾವೆ, ಅಲ್ಲಿ ಯಾರೂ ಇಲ್ಲ. ಹಿಂದ್ಗಡೆ ಇನ್ನೊಬ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದೆ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ಸ್ನೇಹಿತರೆ, ನೀವು ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿಂದ ನಮ್ಮ ಪ್ರಯಾಣವನ್ನು ಹಾನ್ಲೆ ಕಡೆಗೆ ಶುರು ಮಾಡ್ತಿದ್ದೀವಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಇವಾಗ ಲಡಾಖಲ್ಲಿದ್ದೀನಿ. ನೋಡ್ತಿರ್ಬೋದು ಮುಖ ಎಲ್ಲ ಹೆಂಗೆ ಸ್ಕ್ರ್ಯಾಪ್ ಆಗೋಗಿದೆ ಅಂತ. ಬೆಳಗ್ಗೆ ಎಲ್ಲ ಕಾಫಿ ತಿಂಡಿ ಮಾಡಿಕೊಂಡು ಇವಾಗ ನಮ್ಮ ಸೈಕಲ್ ತೊಗೊಂಡು ಮುಂದಕ್ಕೆ ಹೋಗ್ತಿದ್ದೀನಿ. ನೀವು ಅಷ್ಟು ದೂರದಲ್ಲಿ ನೋಡ್ತಿರ್ಬೋದು, ಅಲ್ಲಿ ಒಂದಿಷ್ಟು ಕತ್ತೆಗಳು ಕಾಣಿಸ್ತಿದೆ. ಇದೆಲ್ಲ ಹೈ ಆಲ್ಟಿಟ್ಯೂಡಲ್ಲಿ ಇರುವಂತಹ ಕತ್ತೆಗಳು. ನನ್ನನ್ನು ನೋಡ್ಬಿಟ್ಟು ಎದುರು ಆ ಕಡೆಗೆ ಓಡ್ತಿದ್ದಾವೆ. ಇವತ್ತಿನ ವೆದರ್ ಬಗ್ಗೆ ಹೇಳೋದಾದರೆ ವೆದರ್ ಫುಲ್ ಕ್ಲಿಯರ್ ಆಗಿದೆ. ನಿಮಗೆ ಬಲ್ಗಡೆ ಏನು ಕಾಣಿಸ್ತಿಲ್ವ, ಚಿಕ್ಕ ಚಿಕ್ಕ ಬೆಟ್ಟಗಳು, ಅಲ್ಲೆಲ್ಲ ಬಂಕರ್ಸ್ಗಳಿದ್ದಾವೆ. ಇದೆಲ್ಲನೂ ನದಿ ಬಯಲು. ಇಲ್ಲೆಲ್ಲ ಅಲ್ಲಲ್ಲಿ ಹಳ್ಳಗಳ ಥರ ಇವಾಗ ಹರಿತಿದೆ ನೀರು. ನನಗೆ ಇವಾಗಿದ್ದು ಡೆಸರ್ಟ್ ಅನ್ನೋ ಥರ ಫೀಲ್ ಬರ್ತಿದೆ. ಇಲ್ಲೂ ಅಷ್ಟೇ ಬೆಟ್ಟಗಳ ಮೇಲೆ ಯಾವುದು ಗಿಡ ಪಡ ಮರ ಏನಿಲ್ಲ. ಲೆಫ್ಟಲ್ಲಿ ಸ್ವಲ್ಪ ವೆಟ್ಲ್ಯಾಂಡ್ಸ್ ಇದೆ. ರಸ್ತೆನೂ ತುಂಬ ಕಷ್ಟಪಟ್ಟು ಮಾಡೋರು ಇಲ್ಲಿ, ಯಾಕಂದರೆ ವೆಟ್ಲ್ಯಾಂಡಲ್ಲಿ ತಗೊಂಡೋಗ್ಬೇಕಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಯಾವ ಕಡೆ ಎಲ್ಲ ಬೆಟ್ಟ ಇದೆ, ಅದ್ರ ಪಕ್ಕದಾಗಿಂದ ರೋಡನ್ನ ತಗೊಂಡೋಗೋರೆ. ಲುಕ್ಸ್ ಗುಡ್. ಎಲ್ಲ ಕಡೆ ಬಂಕರ್ಸ್ ಇದೆ ಇಲ್ಲಿ. ಇವಾಗೆಲ್ಲ ಸ್ವಲ್ಪ ವಾರ್ಫೇರ್ ಟೆಕ್ನಾಲಜಿ ಅಪ್ಡೇಟ್ ಆಗಿಬಿಟ್ಟಿದೆ. ಮುಂಚೆಲ್ಲ ಯುದ್ಧ ಮಾಡಬೇಕು ಅಂದರೆ ಬಂದೂಕಲ್ಲಿ ಶೂಟ್ ಮಾಡಬೇಕಿತ್ತು. ಇವಾಗೇನಿಲ್ಲ, ಡ್ರೋನ್ ಆರಿಸಿ ಡಮ್ಮನ್ಸೋದು ಅಷ್ಟೇ. ಹಾಗಾಗಿ ಬಂಕರ್ಗಳ ಅವಶ್ಯಕತೆ ಅಷ್ಟೊಂದು ಬೀಳಲ್ಲ ಅನಿಸುತ್ತೆ. ಪರವಾಗಿಲ್ಲ, ಮಾತಾಡಿ, ಏನು ತೊಂದರೆ ಇಲ್ಲ. ಸೊ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಅಣ್ಣ ನಿಲ್ಸಿ ಮಾತಾಡ್ಸಿದ್ರು. ಉಡುಪಿಯವರಂತೆ, ಮಂದಾರ್ತಿಯವರು. ಇಲ್ಲಿ ಪೆಂಗಾಂಗಿಂದ ಅನ್ಲೆ ಹೋಗ್ತಾ ಇದ್ವಿ. ಅನ್ಲೆ ಅಲ್ಲಿ ಇವ್ರು ಸಿಕ್ಕಿದ್ರು, ಅನ್ಲೆ ಮಧ್ಯ. ಸೊ ನೈಸ್ ಟು ಮೀಟ್ ಯು ಬ್ರೋ. ಥ್ಯಾಂಕ್ ಯು. ನಿಲ್ಸಿ ಮಾತಾಡ್ಸಿದೆ, ಖುಷಿ ಆಯ್ತು ನನಗೆ. ಸೊ ಇಲ್ಲಿಂದ ಅವರು ಹಾನ್ಲೆ ಕಡೆ ಹೋಗ್ತಿದ್ದಾರೆ. ನಾನು ಇವತ್ತು ಹಾನ್ಲೆ ಅಷ್ಟೇನಾ? ಇವತ್ತು ಮತ್ತು ನಾಳೆ ಅನ್ಲೆ. ಓ 2 ದಿವಸ. ಓಕೆ, ಹಂಗೆ ಹಾನ್ಲೆಲ್ಲಿ ಸಿಗ್ತೀನಿ ನಾನು. ಓಕೆ, ಸರಿ ಬ್ರೋ, ಸಿಗೋಣ. ಬಾಯ್. ಥ್ಯಾಂಕ್ ಯು. ನಾವೀಗ ಲೋಮಾ ಅನ್ನೋಂಥ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿಂದ ಎಡಗಡೆಗೆ ತೊಗೊಂಡ್ರೆ ನಮಗೆ ಹಾನ್ಲೆ ಸಿಗುತ್ತೆ. ಹಿಂಗೆ ಸ್ಟ್ರೈಟಾಗಿ ಹೋದರೆ ನಮಗೆ ನಿಯೋಮ ಸಿಗುತ್ತೆ. ಐ ಮೀನ್ ನಾವು ವಾಪಸ್ ಲೇ ಕಡೆಗೆ ಹೋಗಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ಅಲ್ಲಿ ಕಾರ್ನರಲ್ಲಿ ಏನು ಕಾಣಿಸ್ತಿದೆ ಅದು ಪೊಲೀಸ್ ಚೆಕ್ ಪೋಸ್ಟ್. ಅಲ್ಲಿ ನೀವು ILPನ ತೋರಿಸ್ಬೇಕಾಗುತ್ತೆ. ILP ತೋರಿಸಿದ ತಕ್ಷಣ ಇಲ್ಲಿ ಇನ್ನೂ ಹೊಸದಾಗಿ ಬ್ರಿಡ್ಜ್ ಕಟ್ತವ್ರೆ. ನಾವು ಈ ಕಡೆಗೆ ಹೋದರೆ ನಮಗೆ ಹಾನ್ಲೆ ಸಿಗುತ್ತೆ. ಇಲ್ಲೇ ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ, ಜಿಗ್ಮತ್ ಕೆಫೆ ಅಂತ. ಇಲ್ಲಿ ಒಂದು ಚೌಮಿನ್ ಆರ್ಡ್ರ್ ಮಾಡಿದ್ದೀನಿ. ಸಖತ್ ಹೊಟ್ಟೆ ಹಸ್ತಿದೆ ನನಗೆ. ನಾವು ಬೆಳಗ್ಗೆಯಿಂದ ಏನು ನೋಡ್ಕೊಂಬಂದ್ವಲ್ಲ, ನೀರು ಬಯಲು ಎಲ್ಲದು, ಆ ನೀರೆಲ್ಲ ಹಿಂಗೋಗಿ ಮುಂದೆ ಸಿಂಧು ನದಿಗೆ ಸೇರುತ್ತೆ. ಅಲ್ಲಿ ಇಂಡಸ್ ನದಿ ಹರಿಯುತ್ತೆ. ಸೊ ಅಲ್ಲಿಗೆ ಸೇರುತ್ತೆ. ಇಲ್ಲಿ ಟೆಂಪ್ರವರಿ ಬ್ರಿಡ್ಜ್ನ ಮಾಡೋರೆ. ಕಡೆ ನೋಡ್ತಿರ್ಬೋದು, ಆ ಕಡೆನೂ ಒಂದು ಟೆಂಪ್ರವರಿ ಬ್ರಿಡ್ಜ್ ಮಾಡೋರೆ, ಬಟ್ ಅದು ತುಂಬ ಹಾಳಾಗಿದೆ. ಯಾ ಐ ಆಮ್ ಗೋಯಿಂಗ್ ಟು ಹಾನ್ಲೆ. ಅಣ್ಣ ಫ್ರಮ್ ಜಪಾನ್. ಅಣ್ಣ ರೋಡ್ ಬೈಕ್ನ ಯೂಸ್ ಮಾಡ್ತವ್ರೆ, ನೋಡ್ತಾ ಇರ್ಬೋದು. ಈಸ್ ಇಟ್ RC500? ನೋ. ಓ, ವಿಚ್ ಕಂಪನಿ? Bicycle. Japanese maker. Sonis. Yeah. So looks nice, but this is road bike, right? No. Gravel road. Gravel road. So cyclocross. Huh? Cyclocross race is also so that's like so wide track. Okay. Use and then so Okay. like a motocross. And then sometimes carrying and walking. That's like this. Yeah, nice to meet you, man. Nice to meet you too. So okay. Nice. And Ortilib? Ortilib? No. Momber. And that is Ortilib.
ನೈಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. Best? ಆಲ್ ದ ಬೆಸ್ಟ್. ಸ್ನೇಹಿತರೆ, ನಿಮಗೆ ಅಲ್ಲಿ ಕಾಣಿಸ್ತಿರುವಂತಹ ನದಿ ಇಂಡಸ್ ನದಿ. ಈ ನದಿ ಟಿಬೆಟ್ನಲ್ಲಿ ಹುಟ್ಟಿ ಭಾರತದಿಂದ ಪಾಕಿಸ್ತಾನವನ್ನು ಸೇರುತ್ತೆ. ತುಂಬ ಅಂದರೆ ತುಂಬ ಎದುರುಗಾಳಿ ಇದೆ. ಸೈಕ್ಲಿಂಗ್ ಮಾಡೋದು ಸಖತ್ ಕಷ್ಟ ಆಗ್ತಿದೆ. ಒಂದು ಸ್ವಲ್ಪ ಫ್ಲಾಟ್ ಅಂತಲೇ ಇದ್ರೂ ಸಖತ್ ಕಷ್ಟ ಆಗ್ತಿದೆ ನನಗೆ. ಇನ್ನೂ 14 ಕಿಲೋಮೀಟ್ರ್ ಇದೆ ಹಾನ್ಲೆ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾವು ಇದೇ ಬರುವಂತಹ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಶ್ರೀಲಂಕಾ, ಸಿಕ್ಕಿಂ, ಮೇಘಾಲಯಗಳಿಗೆ ಗ್ರೂಪ್ ಟ್ರಿಪ್ ಮತ್ತು ಪರ್ಸನಲೈಸ್ಡ್ ಫ್ಯಾಮಿಲಿ ಟ್ರಿಪ್ಗಳನ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಸೊ ನೀವೇನಾದರೂ ಈ ಟ್ರಿಪ್ಸ್ ಹೋಗೋದಕ್ಕೆ ಆಸಕ್ತಿ ಇದ್ದರೆ ಇದೇ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇದೆ. ಐಟ್ನರಿ ಇದೆ, ಅಲ್ಲೇ ಒಂದು ವಾಟ್ಸಪ್ ಲಿಂಕ್ ಇದೆ. ನೀವು ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಿನ್ನೂ ಜಾಸ್ತಿ ಮಾಹಿತಿ ಸಿಗುತ್ತೆ. ಇದಲ್ಲದೆ ಅಪ್ಕಮಿಂಗ್ ಡೇಟಲ್ಲಿ ನಾವು ಶ್ರೀಲಂಕಾ, ಮಹಾರಾಷ್ಟ್ರ, ಗುಜರಾತ್ನ ಕಚ್, ಹೀಗೆ ಹಲವಾರು ಪ್ರದೇಶಗಳಿಗೆ ಸೈಕಲ್ ಗ್ರೂಪ್ ಟೂರ್ಸ್ಗಳನ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಇದು ಫುಲ್ಲಿ ಸಪೋರ್ಟೆಡ್ ಸೈಕಲ್ ಗ್ರೂಪ್ ಟೂರ್ಸ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಮಿಗ್ಲಾ ಹೋಗೋ ರೋಡು. ಇವಾಗ ಅದೇ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ಪಾಸ್. ಕಾರ್ದುಂಗ್ಲಾ ಆದಮೇಲೆ ಮೊದಲು ಕಾರ್ದುಂಗ್ಲಾ ಇತ್ತು, ಇವಾಗ ಮಿಗ್ಲಾ. ನಾವು ಹಾನ್ಲೆ ಕಡೆ ಹೋಗೋಣ. ನಾನು ಮೊದಲೇ ಹೇಳ್ದಂಗೆ ಇದೆಲ್ಲ ಸಿಂಧೂ ನದಿ ಬಯಲು. ಈ ಸಿಂಧೂ ನದಿ ಬಯಲಲ್ಲಿ ಸ್ಪೆಷಲಿ ಒಂದು 10 ಕಿಲೋಮೀಟ್ರ್ ಹಿಂದೆ ಹಾನ್ಲೆಯಿಂದ ತುಂಬ ಜನ ಶೆಪರ್ಡ್ ಸಿಗ್ತಾರೆ. ಈ ಕುರಿಗಾಹಿಗಳು ಇಲ್ಲಿ ತಮ್ಮ ಕುರಿಗಳನ್ನ ಮೇಯಿಸ್ಕೊಂಡು ಆರಾಮಾಗಿ ಅವರೇ. ಅಲ್ಲಿ ಯಾವುದೋ ಒಂದು ಮೇಕೆ ಜಗಳ ಆಡ್ತಿದೆ ಕರಿದುಬ್ಳಿದ್ದು. ಇದು ರಿಯಲ್ ಟೇಸ್ಟ್ ಅಂತ. ಇದೊಂದು ಜ್ಯೂಸ್ ಬಾಟ್ಲು. ಇದನ್ನು ನನಗೆ ಮಿಲಿಟ್ರಿಯವ್ರು ಕೊಟ್ಟರು. ರಿಯಲ್ ಕಂಪ್ನಿದು, ಐ ಮೀನ್ ಡಾಬರ್ ಕಂಪ್ನಿದು. ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ಸ್ನ ರಿಪೇರಿ ಮಾಡ್ತಿದ್ರು, ಅವರೇ ಕರೆದ್ಬಿಟ್ಟು ಕೊಟ್ಟರು, ತಗೋಗುರು ಕುಡಿ ಚೆನ್ನಾಗಿರುತ್ತೆ. ಹಾನ್ಲೆಗೆ ಬಂದಾಯಿತು. ಹಾನ್ಲೆ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಇನ್ ಲದಾಖ್. ಸಖತ್ ಕಾಸ್ಟ್ಲಿ ಅಂದರೆ ಸಖತ್ ಕಾಸ್ಟ್ಲಿ. ಉಳ್ಕೊಳಕ್ಕೆ ಒಂದು 2,000 ರೂಪಾಯಿ ಖರ್ಚಾಗುತ್ತೆ ಇಲ್ಲಿ. ಥಿಂಕಿಂಗ್ ಏನು ಮಾಡೋದು ಅಂತ. ಅಲ್ಲಿ ಯಾವುದೋ ಮೊನೆಸ್ಟ್ರಿ ಕಾಣಿಸ್ತಿದೆ, ಅಲ್ಲಿ ಜಾಗ ಕೊಡಲ್ಲ ಅನಿಸುತ್ತೆ. ಇಲ್ಲಿಸಿ ನೋಡೋಣ ಏನು ಮಾಡೋಕ್ಕೆ ಸಾಧ್ಯನೋ ಅದು ಮಾಡೋಣ. ಸ್ನೇಹಿತರೆ, ಇದು ಹಾನ್ಲೆ. ನಂಗೆ ಎಷ್ಟು ಸೊಳ್ಳೆ ಕಡಿತಿದ್ದಾವೆ ಅಂದರೆ ನಿಂತ್ಕೊಳ್ಳೋಕ್ಕಾಯ್ತಿಲ್ಲ ಗುರು ಒಂದೇ ಕಡೆ. ಯಾವ್ದಾದ್ರು ಒಂದು ಹೋಮ್ ಸ್ಟೇ ಬುಕ್ ಮಾಡೋಣ ನೋಡ್ತಿದ್ದೀನಿ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟೊಂದು ಸೊಳ್ಳೆ ಕಡಿತಿದ್ದಾವೆ. ಇನ್ನು ಹಾನ್ಲೆನಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲೂ ನಿಮಗೆ ಎಂಟ್ರಿ ಮಾಡಿಸ್ಕೋತಾರೆ. ಮುಖ ಎಲ್ಲ ಸಖತ್ ಉರಿತಿದೆ. ಇಲ್ಲಿ ತುಂಬ ಗ್ರಾಸ್ ಲ್ಯಾಂಡ್ಸ್ ಇದೆ. ಎಷ್ಟಂದರೆ ಅಂದ್ಕೊಳ್ಳಿ ಒಂದು 10-15 ಸಾವಿರ ಎಕರೆ ಅಂತ. ಅಷ್ಟೊಂದು ಗ್ರಾಸ್ ಲ್ಯಾಂಡ್ಸಲ್ಲಿ ಕಾಡು ಕತ್ತೆಗಳು, ಬೇರೆ ಬೇರೆ ಪ್ರಾಣಿಗಳು ಜೀವನ ಮಾಡ್ತಿದ್ದಾವೆ. ಜಾಸ್ತಿ ಮಳೆ ಬಂದರೆ ಎಲ್ಲ ನೀರು ತುಂಬ್ಕೊಂಡಿರುತ್ತೆ ಅನಿಸುತ್ತೆ. ಇವಾಗ ಸ್ವಲ್ಪ ಒಣಗಿರೋ ಥರ ಇದೆ, ಬಟ್ ಫುಲ್ಲಿ ಕವರ್ಡ್ ಬೈ ಗ್ರೀನ್. ನೋಡ್ರಿ ಹೆಂಗೆ ಓಡ್ತಾವೆ ನಮ್ಮ ಮಗನ ಎದುರುಬಿಟ್ಟು. ಬರಲ್ಲ. ಎಲ್ಲ ಫುಲ್ ಗಟ್ಮುಟ್ಟಾಗವೆ ಇವರು. ಹಿಮಚಿರತೆ ಬಿಟ್ಟರೆ ಬೇರೆ ಪ್ರೆಡಿಟರೇ ಇಲ್ಲ. ಸ್ನೇಹಿತರೆ, ಇದು ನಿನ್ನೆ ವ್ಲಾಗು ಕಂಟಿನ್ಯೂ ವ್ಲಾಗ್. ನಾನು ಇಲ್ಲೇ ಉಳ್ಕೊಂಡಿದ್ದು ನೋಡಿ, ಇದೇ ರೂಮಲ್ಲಿ ಸ್ಟೇ ಮಾಡಿದ್ದು. ಪುಂಗುಕ್ ಕಾಟೇಜ್ ಅಂತ. ಸೊ ಇದು ಒಂದು ಊರಿದೆ ಪುಂಗುಕ್ ಅಂತ. ಹಾನ್ಲೆಯಿಂದ ಸ್ವಲ್ಪ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲೇ ಬಂದು ಸ್ಟೇ ಮಾಡಿದ್ದು. ಈಗ ಬೆಳಗ್ಗೆ ಎದ್ಬಿಟ್ಟು ನಾನು ತಿಂಡಿಗೆ ಹೋಗ್ತಿದ್ದೀನಿ. ಪರೋಟ ಮೊಸರು. ಮೊಸರು ತುಂಬ ಸ್ವೀಟ್ ಇದೆ, ಪರೋಟನೂ ಸಖತ್ತಾಗಿದೆ. ಸ್ನೇಹಿತರೆ, ನಾವಿವಾಗ ಇಲ್ಲೇನೋ ಒಂದು ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಹೌದು, ಇಲ್ಲಿಯಾ ಈ ದಿಬ್ಬ ಹಚ್ಚತ್ತಿಗೆ ಹಣ ಬಿದ್ದೋಗುತ್ತೆ ಮಾತ್ರ. ಇದು 14,764 ಅಡಿ, ಅಂದರೆ 4,500 ಮೀಟ್ರ್ ಎತ್ತರ ಇದೆ. ಸಂಜೆ 5:30 ಒಳಗಡೆ ಇದನ್ನು ಕ್ಲೋಸ್ ಮಾಡ್ತಾರೆ. ಸೊ ಇದೇ ನೋಡ್ರಿ ಮಷೀನು, ಇಲ್ಲಿಂದನೇ ಅಬ್ಸರ್ವ್ ಮಾಡೋದು. ಏನಂದರೆ ನಾವು ಇದ್ರದ್ದು ಮೇನ್ ಟೆಲಿಸ್ಕೋಪಿಂದ ನೋಡೋಕ್ಕಾಗಲ್ಲ, ಸಿವಿಲಿಯನ್ಸಿಗೆ ಎಂಟ್ರಿ ಇಲ್ಲ. ಏನಲ್ಲಿ ಕೆಲಸ ಮಾಡ್ತಿರ್ತಾರೆ ಸೈಂಟಿಸ್ಟ್ಗಳು, ಅವ್ರು ಮಾತ್ರ ನೋಡೋಕ್ಕಾಗುತ್ತೆ. ಸಖತ್ತಾಗಿದೆ. ಇದೇನಾಗುತ್ತೆ ಅಂತಂದರೆ ರಾತ್ರಿ ಹೊತ್ತು ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಇದೆಲ್ಲ ಲೆನ್ಸು,
ಇದರೊಳಗೆ ಝೂಮ್ ಮಾಡಿ ನೋಡ್ತಾರೆ. ಈಗ ವಾಪಸ್ ಹೋಗ್ತಾನೋ ಹಂಗೆ ಏನೋ ಪ್ಲಾನ್ ಇಲ್ಲ ರಿಟರ್ನ್ ಹೆಂಗೆ ಅಂತ. ಸೊ ಅಣ್ಣ ಎಲ್ಲರೂ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ಕಾಫಿ ನಾಡಿಂದ. ಚಂದ ಫ್ಯಾನ್ಸ್ ಚಂದ ಬಳಗ ಚಂದು ಬಳಗ ಇವರೆಲ್ಲ ಗಾಡಿಗಳನ್ನ ಪಾರ್ಸಲ್ ಹಾಕೊಂಡು ಚಂಡೀಗಢದಿಂದ ಹೊಡ್ಕೊಂಡ್ ಬಂದಿದ್ದಾರೆ. 390 ಅಣ್ಣ ಯಾರ್ದಣ್ಣ BMW ಯಾವ್ದಣ್ಣ? ಬಾಣ ಮುಂದೆ ಬಾಣ ನೀನು. ಅಣ್ಣ ಎಷ್ಟು ಲಕ್ಷ ಆಗುತ್ತಣ್ಣ ಇದು? 4,20,000. ಓಕೆ, ಇವಾಗ KTM 5 ಲಕ್ಷ ಇದೆ. ಇಲ್ಲಿಂದ ನಾವು ಇವಾಗ ಇನ್ನೊಂದು ಟೆಲಿಸ್ಕೋಪ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಫುಲ್ಲು ಡೌನ್ ಅಂದ್ಕೊಳ್ಳಿ, ಫುಲ್ಲು ಡೌನಲ್ಲೇ ಹೋಗ್ಬೇಕು ಇವಾಗ. ಯಾಕೋ ಸ್ವಲ್ಪ ಬ್ರೇಕ್ ನನಗೆ ಎಡ್ವರ್ಟ್ ಕೊಡ್ತಿದೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ತುಂಬ ದಿವಸ ಆಯಿತು ನಾನು ಬ್ರೇಕ್ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಹೊಸ ಬ್ರೇಕ್ ಪೆಡಲ್ ತೊಗೋಬೇಕು ಲೇಗೆ ಹೋಗ್ಬಿಟ್ಟು. ಸ್ನೇಹಿತರೆ, ನೀವು ಇಲ್ಲೇ ನೋಡ್ತಿದ್ದೀರಾ, ಇದು ಚಂದ್ರ ಟೆಲಿಸ್ಕೋಪ್. ಈ ಟೆಲಿಸ್ಕೋಪ್ನ ಉಲ್ಟಾ ಮಲಗಿಸೋರೆ. ಅಲ್ಲಿ ಏನಿದೆಯಲ್ಲ, ಅಲ್ಲಿ ಆ್ಯಕ್ಚುಲಿ ಲೆನ್ಸ್ ಎಲ್ಲ ಇರೋದು, ಇಲ್ಲಿ ಗಾಜೆಲ್ಲ ಹಾಕೋರೆ ಆಯಿತಾ. ಇದು ಹಿಂಗಿದೆ ಆ್ಯಕ್ಚುಲಿ. ಸೊ ಈ ಭಾಗದಲ್ಲಿ ಗಾಜಿದೆ. ಇದನ್ನು ಇವಾಗ ಈ ಥರ ಹಿಂಗೆ ತಿರುಗಿಸಿದಾಗ ಆಕಾಶದ ಕಡೆಗೆ ಅದು ಹೋಗುತ್ತೆ. ಯಾವಾಗಾದ್ರೂ ಅಬ್ಸರ್ವ್ ಮಾಡಬೇಕು ಅಂತ ಹೇಳುವಾಗ ಇದನ್ನು ಈ ಥರ ಉಲ್ಟಾ ತಿರುಗಿಸ್ತಾರೆ. ಅದಲ್ಲದೆ ಕೆಳಗಡೆ ನೀವು ಅಲ್ಲಿ ನೋಡ್ತಿರ್ಬೋದು ಚಿಕ್ಕ ವೀಲ್ಸ್ ಇದೆ, ಇದನ್ನು ಫುಲ್ ರೊಟೇಟ್ ಮಾಡ್ಬೋದು. ಹಿಂಗೆ 360 ಡಿಗ್ರಿ, ಹಿಂಗೆ 180 ಡಿಗ್ರಿ ಇದನ್ನು ರೊಟೇಟ್ ಮಾಡ್ಬೋದು. ಕನ್ನಡಿಗರೆಲ್ಲ ಖುಷಿ ಪಡುವಂಥ ವಿಷಯ ಏನು ಅಂತಂದರೆ, CREST ಅಂತ ಇದೆ ಹೊಸಕೋಟೆ ಹತ್ರ ಬೆಂಗಳೂರಲ್ಲಿ. ಅಲ್ಲಿ ಕೂತ್ಕೊಂಡು ಇದನ್ನು ಆಪ್ರೇಟ್ ಮಾಡ್ತಾರೆ. ಯಾಕಂದರೆ ಈ ಚಳಿನಲ್ಲಿ ಕೂತ್ಕೊಂಡ್ರೆ ಅವ್ರದ್ದೆಲ್ಲ ಬಾತ್ಕೊಂಡು ಹೋಗ್ಬಿಡುತ್ತೆ, ಮಷೀನೇ ಕಾಣ್ದಂಗೆ ಹೋಗ್ಬಿಡುತ್ತೆ ಅವ್ರದ್ದು, ಅಷ್ಟು ಚಳಿ ಇರುತ್ತೆ ಇಲ್ಲಿ. ಸೊ ಹಂಗಾಗಿ ಬೆಂಗಳೂರಲ್ಲಿ ಕೂತ್ಕೊಂಡು ಸ್ಯಾಟ್ಲೈಟ್ ಥ್ರೂ ಇದನ್ನು ಆಪ್ರೇಟ್ ಮಾಡ್ತಾರೆ. ಇದೆಲ್ಲದನ್ನು 2001ನೇ ಇಸ್ವಿಯಲ್ಲಿ ಕಟ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ, ಅವರು ಇದಕ್ಕೆ ಬಂಡವಾಳವನ್ನು ಹೂಡಿದ್ದಾರೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ದುಡ್ಡು ಇದೆಲ್ಲ. ಇದಕ್ಕೆ ಏನಕ್ಕೆ ಚಂದ್ರ ಟೆಲಿಸ್ಕೋಪ್ ಅಂತ ಇಟ್ಟರು ಅಂತಂದರೆ, ಸುಬ್ರಮಣಿಯನ್ ಚಂದ್ರಶೇಖರ್ ಅನ್ನೋಂಥ ಒಬ್ಬರು ಸೈಂಟಿಸ್ಟ್ ಇರ್ತಾರೆ, ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಿರುತ್ತೆ. ಏನಕ್ಕೆ ಅಂತಂದರೆ, ಒಂದು ಸ್ಥಿರವಾಗಿರುವಂತಹ ವೈಟ್ ಸ್ಟಾರ್ದು ಮಾಸ್ ಗಾತ್ರ ಎಷ್ಟಿದೆ ಅಂತ ಅವರು ಅಳತೆ ಮಾಡೋದಕ್ಕೆ ಒಂದು ಸೈಂಟಿಫಿಕ್ ವೇನ ಕಂಡುಹಿಡಿತಾರೆ. ಅದನ್ನು ಚಂದ್ರಶೇಖರ್ ಲಿಮಿಟ್ ಅಂತ ಕರೀತಾರೆ. ಅವರಿಗೆ ಗೌರವವನ್ನು ಸೂಚಿಸೋದಕ್ಕೆ ಈ ಟೆಲಿಸ್ಕೋಪ್ಗೆ ಚಂದ್ರ ಟೆಲಿಸ್ಕೋಪ್ ಅಂತ ಹೆಸರಿಟ್ಟಿದ್ದಾರೆ. ಸ್ನೇಹಿತರೆ, ಒಂದು ವಿಷಯನ ನೀವು ಅಬ್ಸರ್ವ್ ಮಾಡಬೇಕು, ಏನಂತಂದರೆ ಆನ್ಲೈನ್ ಎಂಟ್ರಿ ಮಾಡುವಾಗ್ಲೂ ಚೆಕ್ ಪೋಸ್ಟಲ್ಲಿ ನಿಮ್ಮದು ಎಂಟ್ರಿ ಮಾಡ್ಕೋತಾರೆ, ಇನ್ನಂತ ಅಲ್ಲಿಂದ ಆಚೆ ಬರುವಾಗ ಎಕ್ಸಿಟ್ ಅಂತ ನಿಮ್ಮದು ನೋಟ್ ಮಾಡ್ಕೋತಾರೆ. ಸೊ ನಾವೀಗ ಆನ್ಲೈನ್ ಎಕ್ಸಿಟ್ ಆಗಿ ಮುಂದೆ ಬಂದಿದ್ದೀವಿ. ಇಲ್ಲೊಂದು ಪಂಜಾಬಿ ಡಾಬಾ ಇದೆ, ಇಲ್ಲಿ ಕೂತ್ಕೊಂಡು 2 ದಿನದ ವಿಡಿಯೋ ಎಡಿಟ್ ಮಾಡ್ತಿದ್ದೆ ನಾನು. ಅಟ್ಲೀಸ್ಟ್ ಒಂದಾದರೂ ಮುಗಿಸಿ ಮುಂದಕ್ಕೆ ಹೋಗ್ತೀನಿ. ನಮ್ಮ ಪ್ರಯಾಣವನ್ನು ಇಲ್ಲಿಂದ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಹಿಂದ್ಗಡೆ ನೀವು ನೋಡ್ತಿರ್ಬೋದು ಎಲ್ಲ ಮಿಲಿಟ್ರಿ ಸ್ಟೇಷನ್. ಇಲ್ಲಿ ಮಿಲಿಟ್ರಿ ಪ್ರೆಸೆನ್ಸ್ ತುಂಬ ಜಾಸ್ತಿ ಇದೆ. ಲೆಫ್ಟಲ್ಲಿ ಹರಿತಾ ಇರೋಂಥದ್ದು ಸಿಂಧೂ ನದಿ ಮಗ್ಲಲ್ಲಿ 75 ಕಿಲೋಮೀಟ್ರ್ ಹೋದರೆ ನಮಗೆ ಉಳ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ನಿಯೋಮ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿವರೆಗೂ ಹೊಡಿಬೇಕು. ಇವಾಗ ನನ್ನ ಹತ್ರ 3 ಗಂಟೆ ಟೈಮ್ ಇದೆ. ಸೊ ಗಂಟೆಗೆ 25 ಕಿಲೋಮೀಟ್ರ್ ಹೊಡೆಯೋಣ. ನೋಡ್ತಾ ಇರ್ಬೋದು, ಆವ್ರೇಜ್ 18.8 ಇದೆ ಅಲ್ವಾ, 23. ಇದೇ ಥರ ಒಂದು 35 ಇರಬೇಕು ನೋಡಿ. 25 ಬಂತು, ಹೀಗೆ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಫುಲ್ ಸ್ವಲ್ಪ ಡೌನ್ ಥರ ಇದೆ. ವಿಲ್ಸಿ ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಹೊಡಿಯೋಣ. ಸ್ನೇಹಿತರೆ, ಅಲ್ಲೊಂದಿಷ್ಟು ಜನ ಟೆಂಟ್ ಹಾಕ್ಕೊಂಡಿದ್ದಾರೆ. ಅವರೆಲ್ಲ ಕುರಿ ಕಾಯೋಂಥವ್ರು. ಅವ್ರದ್ದೆಲ್ಲ ಕುರಿ, ಯಾಕ್ ಮತ್ತು ಕುದುರೆಗಳೆಲ್ಲ ಇರುತ್ತೆ. ಅವ್ರ ಹತ್ರ ಹೋಗಿ ಮಾತಾಡೋಣ, ಅವ್ರ ಜೊತೆ ಉಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಫಸ್ಟ್ ಹೋಗಿ ಮಾತಾಡ್ತೀನಿ, ಹ್ಞೂ ಅಂದರೆ ಉಳ್ಕೊಳ್ಳೋದೆ. ಗೈಸ್, ದ ವರ್ಸ್ಟ್ ಪಾರ್ಟ್ ಏನಂತಂದರೆ, ಇಲ್ಲಿರೋ ಜನ ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ. ಈ ಕಡೆ 2 ಮನೆ ಇದ್ದಾವೆ, ಅಲ್ಲಿ ಯಾರೂ ಇಲ್ಲ. ಹಿಂದ್ಗಡೆ ಇನ್ನೊಬ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದೆ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಮುಂದೆ ಹೋಗ್ತಿದ್ದೀನಿ. ಪ್ಲೇಸ್ ಮಾತ್ರ ಸ್ವರ್ಗ ಅಂದ್ಕೊಳ್ಳಿ. ಇಲ್ಲಿ ಟೆಂಟ್ ಹಾಕ್ಬಿಟ್ರೆ ಇದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. ಸ್ನೇಹಿತರೆ, ನನಗೆ ಇಲ್ಲಿ ಟೆಂಟ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅಲ್ಲಿ ನೋಡ್ತಾ ಇರ್ಬೋದು ಮನೆಗಳಿದ್ದಾವೆ, 1-2 ಟೆಂಟ್ಗಳು ಹಾಕೊಂಡವ್ರೆ. ಇಲ್ಲಿ ಆರಾಮಾಗಿ ಟೆಂಟ್ ಹಾಕೊಂಡು ಮಲ್ಕೊಳ್ಳೋಂಥ ಕಾರ್ಯಕ್ರಮ ನಮ್ಮದು. ಸೊ ಈ ಕ್ಯಾಂಪಿಂಗ್ ವಿಡಿಯೋ ಶೆಪರ್ಡ್ಸ್ಗಳ ಜೊತೆ ಹೆಂಗಿರುತ್ತೆ, ಅವ್ರು ಏನು ತಿಂತಾರೆ, ಏನು ಮಾಡ್ತಾರೆ ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಾಳೆ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ. ಇವರ ಜೀವನ ಶೈಲಿ, ಇವರ ಜೀವನ ಕ್ರಮ ಎಲ್ಲವನ್ನು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ದೆನ್ ಆ್ಯಸ್ ಯೂಶ್ವಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ